ಒಗ್ಗಟ್ಟಿನಲ್ಲಿ ಶಕ್ತಿ. ಫ್ಪೋ ಕತೆ. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಅನ್ನುವ ರೈತನು ಇದ್ದನು. ಅವನು ದಿನವೂ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಮಧ್ಯವರ್ತಿಗಳಿಂದ ಸರಿಯಾದ ಬೆಲೆ ಸಿಗುತ್ತಿರಲಿಲ್ಲ. ಅವನಂತೆಯೇ ಹಳ್ಳಿಯ ಇನ್ನೂ ಹಲವಾರು ರೈತರು ಇದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರು. ಒಂದು ದಿನ ಕೃಷಿ ಅಧಿಕಾರಿಯೊಬ್ಬರು ಹಳ್ಳಿಗೆ ಬಂದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ (ಫ್ಪೋ) ಬಗ್ಗೆ ವಿವರಿಸಿದರು. ನೀವೆಲ್ಲ ಒಟ್ಟಾಗಿ ಒಂದು ಸಂಸ್ಥೆ ಸ್ಥಾಪಿಸಿದರೆ ನಿಮ್ಮ ಬೆಳೆಗಳನ್ನು ನೇರವಾಗಿ ಮಾರುಕಟ್ಟೆಗೆ ಮಾರಬಹುದು, ಉತ್ತಮ ಬೆಲೆ ಪಡೆಯಬಹುದು ಎಂದು ಹೇಳಿದರು. ಆ ಮಾತು ರಾಮಯ್ಯನ ಮನಸ್ಸಿನಲ್ಲಿ ಆಶೆ ಮೂಡಿಸಿತು. ಅವನು ಇತರ ರೈತರ ಜೊತೆ ಮಾತನಾಡಿ ಎಲ್ಲರೂ ಸೇರಿ ಒಂದು ಫ್ಪೋ ಆರಂಭಿಸಿದರು. ಮೊದಲಲ್ಲಿ ಸ್ವಲ್ಪ ಕಷ್ಟವಿತ್ತು. ದಾಖಲೆಗಳು, ಬ್ಯಾಂಕ್ ಖಾತೆ, ತರಬೇತಿ, ಹೊಸ ವಿಷಯಗಳು. ಆದರೆ ಅವರು ಹಿಂಜರಿಯಲಿಲ್ಲ. ನಿಧಾನವಾಗಿ ಅವರು ತಮ್ಮ ಬೆಳೆಗಳನ್ನು ಒಟ್ಟಾಗಿ ಸಂಗ್ರಹಿಸಿ ದೊಡ್ಡ ಖರೀದಿದಾರರಿಗೆ ನೇರವಾಗಿ ಮಾರಾಟ ಮಾಡತೊಡಗಿದರು. ಕೆಲವು ತಿಂಗಳಲ್ಲೇ ದೊಡ್ಡ ಬದಲಾವಣೆ ಕಂಡುಬಂತು. ಬೆಳೆಗಳಿಗೆ ಉತ್ತಮ ಬೆಲೆ ಸಿಕ್ಕಿತು. ಸಾಲದ ಭಾರ ಕಡಿಮೆಯಾಯಿತು. ಹಳ್ಳಿಯ ಜೀವನ ಮಟ್ಟ ಸುಧಾರಿಸಿತು. ಒಂದು ದಿನ ರಾಮಯ್ಯ ನಗೆಮುಖದಿಂದ ಹೇಳಿದ, ಒಬ್ಬನೇ ಇದ್ದಾಗ ನಾವು ದುರ್ಬಲರಾಗಿದ್ದೇವೆ, ಆದರೆ ಒಟ್ಟಾಗಿ ಇದ್ದಾಗ ನಾವು ಶಕ್ತಿಯಾಗಿದ್ದೇವೆ. ಮೋರಲ್ ಪಾರ. ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಫ್ಪೋ ರೈತರ ಜೀವನವನ್ನು ಬದಲಾಯಿಸಬಲ್ಲದು.